ಯಾಕಂದ್ರೆ ಒಬ್ಬ ಹೆಣ್ಮಕ್ಳ ಮೇಲೆ ಸತ್ತೋಗಿರ್ತಕ್ಕಂಥ ನೋವಿನ ಸಂದರ್ಭದಲ್ಲಿ ಅವ್ರ ಮೇಲೆ ಧಮಕಿ ಉಳಿಸ್ತಾರೆ ಅಂತ ಹೇಳಿ ನಾವು ಬರೋದಿಲ್ಲ. ಹಾಸ್ಪಿಟಲ್ ಅಂತ ದೇವಸ್ಥಾನ ಅಂತ ನಂಬ್ಕೊಂಡ ಮಗುಗೆ ಕೀ ಅಂದ್ರೆ ಸಾಕು ಮಗುಗೆ ಎತ್ಕೊಂಡ್ ಬರ್ತಾ ಇದ್ರಿ. ಏನಕ್ಕಪ್ಪ ಹಾಸ್ಪಿಟಲ್ಗೆ ಹೋಗ್ತೀರಾ ಅಂತಂದ್ರೆ ನನ್ನ ಮಗುಗ್ ಮೇಲಾಗುತ್ತೆ 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 ಮೇಲಾಗ್ದಂಗೆ ಮಾಡಿಬಿಟ್ರಪ್ಪ ಮಾಡಿಬಿಟ್ರು. ಅವ್ರು ಹೋಗ್ಬಿಡ್ಲಿ, ನಾವ್ ಹೆಂಗ್ ಇವತ್ತು ಅನುಭವಿಸ್ತಾ ಇದ್ರು ಅವ್ರು ಅನುಭವಿಸ್ತಾರೆ. ವಂಶೋದಯ ಆಸ್ಪತ್ರೆಯ ವೈದ್ಯರ ಹಾಗೂ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ 1 ವರ್ಷ 3 ತಿಂಗಳ ಗಂಡು ಮಗು ಬಲಿ. ಕೋಲಾರ ನಗರದ ಕುವೆಂಪು ಪಾರ್ಕ್ ಬಳಿ ಇರುವ ವಂಶೋದಯ ಆಸ್ಪತ್ರೆಯ ವೈದ್ಯರ ಹಾಗೂ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ 1 ವರ್ಷ 3 ತಿಂಗಳ ಗಂಡು ಮಗು ಬಲಿಯಾಗಿದ್ದು, ಮಗು ಕಳೆದುಕೊಂಡ ನೊಂದ ಪೋಷಕರಿಗೆ ನ್ಯಾಯ ಕೊಡಿಸಿಕೊಡಬೇಕೆಂದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಜಿಲ್ಲಾ ಅಧ್ಯಕ್ಷ ನಾಗೇಶ್ ಆಗ್ರಹಿಸಿದರು. ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸಿದ ನಂತರ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ, ಕಳೆದ 2 ದಿನಗಳ ಹಿಂದೆ ಕೋಲಾರ ತಾಲೂಕಿನ ವಾನಶಿ ಗ್ರಾಮದ ದಲಿತ ವರ್ಗಕ್ಕೆ ಸೇರಿದ ದಂಪತಿಗಳ ಗಂಡು ಮಗು ಫಿಟ್ಸ್ ಕಾಯಿಲೆಯಿಂದ ಅನಾರೋಗ್ಯಕ್ಕೆ ತುತ್ತಾಗಿತ್ತು. ಪೋಷಕರು ತಕ್ಷಣ ಕೋಲಾರ ನಗರದ ಸ್ವಯಂ ಘೋಷಿತ ಹೈಟೆಕ್ ಆಸ್ಪತ್ರೆ ವಂಶೋದಯ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ವೈದ್ಯರು ಮಗುವಿನ ಪರಿಸ್ಥಿತಿ ಗಂಭೀರವಾಗಿದೆ, ಮಗುವಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಬೇಕೆಂದು ಪೋಷಕರಿಗೆ ಭಯ ಹುಟ್ಟಿಸಿ ಲಕ್ಷಾಂತರ ಹಣ ಕಟ್ಟಿಸಿಕೊಂಡು 2 ದಿನಗಳ ಕಾಲ ಐಸಿಯು ಘಟಕದಲ್ಲಿ ಮಗುವನ್ನು ಇರಿಸಿ ಮಗುವಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಪೋಷಕರಿಗೆ ತಿಳಿಸಿದ್ದಾರೆಂದು ವಿವರಿಸಿದರು. ಶನಿವಾರ ಮಗುವಿನ ಆರೋಗ್ಯ 70% ಸುಧಾರಣೆಯಾಗಿದೆ, ಮಗು ಕ್ಷೇಮವಾಗಿದೆ. ಮಗುವನ್ನು ಸೋಮವಾರ ಮನೆಗೆ ಕಳುಹಿಸಿಕೊಡುವುದಾಗಿಯೂ ಪೋಷಕರಿಗೆ ಧೈರ್ಯ ಹೇಳಿ ಆಗಲೂ ಸಾವಿರಾರು ರುಗಳ ಹಣ ಪಾವತಿಸಿ ಮಾಡಿಸಿಕೊಂಡಿದ್ದಾರೆ. ತಮ್ಮ ಮಗುವಿನ ಪ್ರಾಣಕ್ಕಿಂತ ಹಣ ಯಾವ ಲೆಕ್ಕ ಎಂದು ಪೋಷಕರು ಆಸ್ಪತ್ರೆಯ ಸಿಬ್ಬಂದಿ ಕೇಳಿದಾಗಲೆಲ್ಲ ಸಾಲ ಸೋಲ ಮಾಡಿ ಹಣ ಕಟ್ಟಿದ್ದಾರೆಂದರು. ಮಗುವಿನ ಆರೋಗ್ಯದಲ್ಲಿ ಸುಧಾರಣೆ ಕಾಣದಿದ್ದರೂ ಹಣ ಕಟ್ಟಿಸಿಕೊಳ್ಳಲು 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಮಗುವಿನ ಆರೋಗ್ಯ ಸುಧಾರಣೆ ಆಗುತ್ತಿರುವಂತೆ ನಾಟಕ ಮಾಡಿ ಭಾನುವಾರ ಸಂಜೆ ಮಗು ಸಾವನ್ನಪ್ಪಿರುವುದಾಗಿ ಪೋಷಕರಿಗೆ ತಿಳಿಸಿದ್ದಾರೆಂದು ವಿವರಿಸಿದರು. ವೈದ್ಯರನ್ನು ದೇವರೆಂದು ನಂಬಿ ಮಗುವಿನ ಜೀವ ಹೇಗಾದರೂ ಮಾಡಿ ಉಳಿಸುತ್ತಾರೆಂಬ ಭರವಸೆಯ ಮೇಲೆ ವೈದ್ಯರು ಹೇಳಿದ್ದನ್ನೆಲ್ಲ ಪೋಷಕರು ಚಾಚು ತಪ್ಪದೆ ಪಾಲಿಸಿ ಆಸ್ಪತ್ರೆಯ ಸಿಬ್ಬಂದಿ ಕೇಳಿದಾಗಲೆಲ್ಲ ಹಣ ಒದಗಿಸಿದ್ದಕ್ಕೆ ಕೊನೆಗೆ ಮಗುವಿನ ಶವ ಪೋಷಕರ ಕೈಗೆ ಕೊಟ್ಟಿದ್ದು, ಆಸ್ಪತ್ರೆಯ ಮುಂದೆ ಜಮಾಯಿಸಿದ ದಲಿತ ಮುಖಂಡರುಗಳು ಆಸ್ಪತ್ರೆಯ ವಿರುದ್ಧ ಕ್ರಮ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಆಸ್ಪತ್ರೆಯ ಕರ್ಮಕಾಂಡ ಇದೇ ಮೊದಲನೇದಲ್ಲ. ಹಿಂದೆಯೂ ಇಂತಹ ಘಟನೆಗಳು ಬಹಳಷ್ಟು ನಡೆದಿದ್ದು, ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಖಾಸಗಿ ಆಸ್ಪತ್ರೆಗಳು ಈ ರೀತಿಯ ಬಡವರ ರಕ್ತ ಹೀರುತ್ತಿದ್ದಾರೆ. ಜಿಲ್ಲಾ ಆರೋಗ್ಯಾಧಿಕಾರಿಗಳು ಯಾವುದೇ ಕಾನೂನು ಕ್ರಮಕ್ಕೆ ಮುಂದಾಗಿಲ್ಲವೆಂದು ಆರೋಪಿಸಿದರು. ಪ್ರತಿಭಟನೆಗೆ ದಲಿತ ನಾರಾಯಣಸ್ವಾಮಿ ಸೇರಿದಂತೆ ಹಲವಾರು ಸಾಥ್ ನೀಡಿದ್ದು, ಈ ಸಂದರ್ಭದಲ್ಲಿ ಕೋಲಾರ ತಾಲೂಕು ಅಧ್ಯಕ್ಷ ಬಿ ಮಂಜುನಾಥ್, ಉಪಾಧ್ಯಕ್ಷ ಮಂಜುನಾಥ್ ಎಸ್, ಜಿಲ್ಲಾ ಸಂಘಟನಾ ಕಾರ್ಯಕರ್ತ ಮುನಿರಾಜು ಎಂ, ಶ್ರೀನಿವಾಸ, ತಾಲೂಕು ಅಧ್ಯಕ್ಷ ಶ್ರೀನಾಥ್, ಉಪಾಧ್ಯಕ್ಷ ಅನಿಲ್, ಪದಾಧಿಕಾರಿಗಳು ಮಂಜುನಾಥ್ ಎಂ, ರವಿ ಎಂ ಉಪಸ್ಥಿತರಿದ್ದರು. ಮಗುವಿನ ಪೋಷಕ ಅಂಜನಪ್ಪ ನೀಡಿರುವ ದೂರಿನ ಮೇರೆಗೆ ವಂಶೋದಯ ಆಸ್ಪತ್ರೆಯ ಡಾಕ್ಟರ್ ಗೋವಿಂದರಾಜು ಹಾಗೂ ಡಾಕ್ಟರ್ ಗಿರಿಜಾರವರುಗಳ ಮೇಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದೆ. ಇವತ್ತು ಯಾರೋ ಗಿರಿಜಾ ಅಂತ ಹೇಳ್ತಿದ್ದಾರೆ ನಮ್ಮವರು. ಅವರು ಇವತ್ತು ಸಂಡೇ ಎಮರ್ಜೆನ್ಸಿ ಅಂದರೆ ಡಾಕ್ಟರ್ ಇರಲೇಬೇಕಿಲ್ಲಿ, ಅವರು ನೋಡಬೇಕು ಅಂತ ಎಲ್ಲ ನರ್ಸ್ಗೆ ನೀವು ಆ್ಯಡ್ ಮಾಡಿದಾಗ ಎಮರ್ಜೆನ್ಸಿ ಕೇಸ್ ಯಾರು ಹ್ಯಾಂಡಲ್ ಮಾಡ್ತಾರೆ ಹೇಳಿ? ನಿರ್ಲಕ್ಷ್ಯ, ಇಷ್ಟು ನಿರ್ಲಕ್ಷ್ಯ ಮಾಡಿದ್ರೆ ಇವಾಗ ಮಗು ಹೋಗಿದೆ, ಮಗು ಯಾರಿಗೆ ಮಾಡ್ಕೊಡ್ತಾರೆ? ಬಂದಿದ್ದಾರೆ, 3-4 ಸಲ ಬಂದಿದ್ದಾರೆ, ಡಾಕ್ಟರ್ ಬಂದಿದ್ದಾರೆ, ಟ್ರೀಟ್ಮೆಂಟ್ ಮಾಡಿದ್ದಾರೆ. ಈಗ ಎಮರ್ಜೆನ್ಸಿ ಬಂದಿದ್ದೀವಿ 3 ಗಂಟೆಗೆ, ಆಗಲ್ಲ ನಾವು ಬೇರೆ ಕಡೆ ಬರ್ಕೊಡ್ಬೋದಲ್ಲ ಇವರು? ಆಗಲ್ಲ ಅಂದ್ರೆ ಬೇರೆ ಹಾಸ್ಪಿಟ್ಲ್ ಇದೆಯಲ್ವಾ? ನೀವು ನರ್ಸ್ ಅಂತ ಹೇಳ್ತದಲ್ಲ, ಸಿಸಿ ಕ್ಯಾಮ್ರಾದಲ್ಲಿ ಇರ್ಬೇಕಲ್ಲ, ಸಿಸಿ ಕ್ಯಾಮ್ರಾ ಕೊಡ್ತಾ ಇಲ್ವಲ್ಲ ಇವರು? 2 ಅವರಿಂದ ವೇಟ್ ಮಾಡ್ತೀವಿ ನಾವಿಲ್ಲಿ. 2 ಅವರ್ ಆಯ್ತು ಬಂದಿಲ್ಲ ನಾವು, 3 ಅವರ್ ಆಯ್ತು ನಾವು ಬಂದಿಲ್ಲ. ಡಾಕ್ಟರ್ ಬಂದಿಲ್ಲ ಇಲ್ಲಿಗೆ. ನಾವು ಕೇಳ್ತಾ ಇದೀವಿ ಡಾಕ್ಟರ್ ಕರ್ಸಿ ಅಂತ ಇದೆ, ನರ್ಸ್ ಕರ್ಸಿ ಅಂತ ಇದೀವಿ. ಇಲ್ಲಿರೋ ಮ್ಯಾನೇಜ್ಮೆಂಟೇ ಮಾತಾಡ್ತಿದ್ದಾರೆ, ಇವರೇ ಮ್ಯಾನೇಜ್ ಮಾಡ್ತಾ ಇದಾರೆ. ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ. ನಾವು ಫೋಟೇಜ್ ಕೊಡಿ, ನಮ್ಗೆ ಇದು ಡಾಕ್ಯುಮೆಂಟ್ಸ್ಗಳು ಅಂತ ಕೇಳ್ತಾ ಇದೀವಿ. ಈಗ ನಮಗೆ ಇಲ್ಲಿ 3 ಅವರಿಂದ ಇದು ಮಾಡ್ತಾರೆ. ನಿಮ್ಮ ಮಗುಗೆ ಎಷ್ಟು ಮಾತ್ರ ಟ್ರೀಟ್ಮೆಂಟ್ ಮಾಡಿದ್ದಾರೆ ಇವರು?
ಹಿರಿಯ ಕಾಳಜಿಯಿಂದ ಹೇಳ್ತಾ ಇದ್ದೀವಿ. ಈಗ ಡಾಕ್ಟ್ರ್ ಬರಲೇಬೇಕು, ಬಂದಿಲ್ಲ ಅಂತ ಇದರಲ್ಲಿ ಬೆಳಗ್ಗೆ ನಮ್ಮದು ಅಂಬೇಡ್ಕರ್ ಸ್ವಾಮಿ ಸೇನೆಯಿಂದ ಉಗ್ರವಾದ ಹೋರಾಟ ಇರ್ತೈತಿ. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ, ನಮ್ಗೆ ನ್ಯಾಯ ಸಿಗ್ಬೇಕು. ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ, ಮಗುಗೆ ಚೆನ್ನಾಗಿರೋ ಮಗು ಸಾಯಿಸಿದ್ದಾರೆ ಅವರು. ಒಬ್ಬ ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ದಿದ್ರೆ ಇಲ್ಲಿ ನರ್ಸು ಹಾಸ್ಪಿಟ್ಲಲ್ಲಿ ಮೊಬೈಲ್ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಾರಂದ್ರೆ ಕೇಳಕ್ಕೆ ಹೋದ್ರೆ ನೀವು ಯಾರು ನಮ್ಮನ್ನು ಕೇಳಕ್ಕೆ, ನಾನಾ ಡಾಕ್ಟರ್ ಅಂತ ಕೇಳ್ತಾರೆ. ಅಲ್ಲಿಗೇನು ಕೇಳಲೇಬಾರ್ದು. ಅಲ್ಲಿಗೆ ಲಕ್ಷ ಕೊಡ್ತಾರೆ ಬಿಲ್ಲಿಲ್ಲಿ. ಇವಾಗ 3 ಲಕ್ಷ ಬಿಲ್ ಕಟ್ಟಿದ್ದಾನೆ ಅವನು ಇಲ್ಲಿ ಹಾಸ್ಪಿಟಲ್ಲಿ. 4 ಸಲಿಕ್ಕೆ ಬಂದಿರೋದು ಕೂಲಿ ಮಾಡೋದು ಅವನು. ಎಷ್ಟು ನೀವು ನಿರ್ಲಕ್ಷ್ಯ ಮಾಡ್ತಾರೆ ಇವರು. ನಾವು 3 ಅವರಿಂದ ಕಾಯ್ತಾ ಇದ್ದೀವಿ. ಇಲ್ಲಿ ರಿಪೋರ್ಟ್ ಕೊಡಿ ಕರ್ಸಿ ಅಂದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್ ಮಾತಾಡ್ತಾರೆ. ಅವ್ರು ಆಗಲೇ ಡಿಸ್ಚಾರ್ಜ್ ಸೈನ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಸೈನ್ ಮಾಡೋದೇನಕ್ಕೆ? ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಮಾಡಿ ಅಂದರೆ ಇವರು ಎಲ್ಲ ಸುಳ್ಳು ಹೇಳ್ತಾರೆ ನಮಗಿಲ್ಲಿ. ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡಲ್ಲ, ಯಾವುದೇ ಕಾರಣಕ್ಕೂ ಇಲ್ಲಿ ಇವನಿಗೆ ನ್ಯಾಯ ದೊರಕಬೇಕು. ಏನು ಟ್ರೀಟ್ಮೆಂಟ್ ಮಾಡಿದ್ದಾರೆ ನಮಗೆ ರಿಪೋರ್ಟ್ಸ್ ಕೊಡಬೇಕು. ನಾವು ಎನ್ಕ್ವೈರಿಗೆ ಮಾಡ್ತೀವಿ, ಎನ್ಕ್ವೈರಿಗೆ ಹಾಕ್ತೀವಿ, ಏನಿದೆ ಸ್ವಲ್ಪ ಮಾಡ್ತೀವಿ. ಬೆಳಗ್ಗೆ ಏನಿದೆ ಇಲ್ಲಿ ಬೆಳಗ್ಗೆ 11 ಗಂಟೆಗೆ ಇಲ್ಲಿ ಹೋರಾಟ ಇರುತ್ತೆ. ಜೈ ಭೀಮ್.